ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಕಲ್ಮಲ ಗ್ರಾಮದಲ್ಲಿ ಆರಾಧ್ಯ ದೈವ ಶ್ರೀ ಕರಿಯಪ್ಪ ತಾತನವರ ಸನ್ನಿಧಾನದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಭಗವಂತನ ಆಶೀರ್ವಾದವನ್ನು ಪಡೆದರು. ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಕಲ್ಮಲ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ, ಅನುದಾನ 60 ಲಕ್ಷ ರೂಪಾಯಿ. ಕಲ್ಮಲ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರ ಉದ್ಘಾಟನೆ. ಮಾನ್ಯ ಶಾಸಕರು ಮಾತನಾಡಿ, ಉತ್ತಮವಾದ ಗುಣಮಟ್ಟದ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕು. ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳನ್ನು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಭೂಮಿಯ ಮಣ್ಣು ಪರೀಕ್ಷೆ ಮಾಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕೃಷಿ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಂಟಿ ಉಪನಿರ್ದೇಶಕ ಜಯಪ್ರಕಾಶ್, ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿ, ಚೈತ್ರಾ ಪಾಟೀಲ್, ಮೇಘನಾ, ಮಲ್ಲಿಕಾರ್ಜುನಗೌಡ, ಎಪಿಎಂಸಿ ಚಂದ್ರಶೇಖರ ಗೌಡ, ಲಕ್ಷ್ಮೀಕಾಂತ್ ರೆಡ್ಡಿ, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರ್ಲದಿನ್ನಿ ವೀರನಗೌಡ, ಎನ್ಕೆಎಸ್ ಟಿವಿ4 ನ್ಯೂಸ್, ರಾಯಚೂರು. ವಿಧಾನಸಭಾ ಕ್ಷೇತ್ರದ ಕಲ್ಮಲ ಗ್ರಾಮದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನು ಇವತ್ತು ಉದ್ಘಾಟನೆ ಆಗಿದೆ. ಬಹುದಿನಗಳಿಂದ ಈ ಭಾಗದಲ್ಲಿ ರೈತಾಪಿ ವರ್ಗಕ್ಕೆ ಏನು ನಮಗೆ ಸಿಗುವಂಥ ಸೌಲಭ್ಯಗಳನ್ನು ರೈತ ಸಂಪರ್ಕ ಕೇಂದ್ರದಿಂದ ಪಡೆಯುವಂಥದಕ್ಕೆ ಇಲ್ಲಿ ಕಲ್ಮಲ ಹೋಬಳಿ ಮತ್ತು ಕಲ್ಮಲದಿಂದ ವಿಧಾನಸಭಾ ಕ್ಷೇತ್ರದ ದೊಡ್ಡ ಹೋಬಳಿಯಲ್ಲಿ ಇವತ್ತು ಆ ಬಿಲ್ಡಿಂಗ್ ಅವಶ್ಯಕತೆ ಇತ್ತು. ಹಾಗಾಗಿ ಇವತ್ತು ಆ ಬಿಲ್ಡಿಂಗನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಉತ್ತಮವಾಗಿ ರೈತರಿಗೆ ಬರುವಂಥ ರೈತರಿಗೆ ನಮ್ಮೆಲ್ಲ ಅಧಿಕಾರಿಗಳು JD ಅವರು ಇರ್ಬೋದು ಮತ್ತು ನಮ್ಮ ತಾಲೂಕಾ AD ಅವರು ಇರ್ಬೋದು, ಇಲ್ಲಿರುವಂಥ ಯಾರ್ಯಾರು ಸರ್ ಕೃಷಿ EOಗಳು ಅಧಿಕಾರಿಗಳು ಅವರೆಲ್ಲರೂ ಕೂಡ ರೈತರಿಗೆ ಸ್ಪಂದಿಸಿ ಮತ್ತು ಬೆಳಗ್ಗೆ ಡ್ಯೂಟಿಗೆ ಸರಿಯಾದ ರೀತಿಯಿಂದ ಟೈಮಿಗೆ ಬಂದು ರೈತರಿಗೆ ಸಿಗುವಂಥ ಸೌಲಭ್ಯಗಳನ್ನು ಬೀಜಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು ಮತ್ತು ಏನೇನು ಸೌಕರ್ಯಗಳನ್ನು ಸರ್ಕಾರದಿಂದ ವತಿಯಿಂದ ಕೊಡುವಂಥದ್ದು, ಸಬ್ಸಿಡಿ ಆಧಾರದಲ್ಲಿ ಕೆಲವು ಸ್ಕೀಮ್ಗಳನ್ನು SC STಗಾಗಿರ್ಬೋದು ಎಲ್ಲರಿಗೂ ಕೂಡ ರೈತಾಪಿ ವರ್ಗಕ್ಕೆ ಕೊಡುವಂಥ ರೀತಿಯಲ್ಲಿ ಸ್ಪಂದಿಸ್ಬೇಕಂತ ಕೂಡ ಇವತ್ತು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನು 2 ಹೋಬಳಿಗಳಲ್ಲಿ ನಮಗಿನ್ನ ಬಾಕಿ ಬಿಲ್ಡಿಂಗ್ ಕಟ್ಟಡವನ್ನು ಇದೆ, ಅದು ಕೂಡ ಆದಷ್ಟು